ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಪ್ರತಿಮಾ ಭಟ್. 12 ಗಂಟೆಯ ಪ್ರಮುಖ ಸುದ್ದಿ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇವತ್ತೇ ಎಫ್ಐಆರ್ ದಾಖಲಾಗತ್ತಾ? ಯಾಕಂದ್ರೆ ನಿನ್ನೆಯೇ ಜನಪ್ರತಿನಿಧಿಗಳ ನ್ಯಾಯಾಲಯ ಲೋಕಾಯುಕ್ತ ತನಿಖೆಗೆ ಆದೇಶ ಕೊಟ್ಟ ಬೆನ್ನಲ್ಲೇ ಈಗ ಎಫ್ಐಆರ್ ದಾಖಲಾಗಬೇಕಾಗಿದೆ. ಆದರೆ ಅದಕ್ಕಾಗಿ ಕೋರ್ಟ್ನ ಆದೇಶದ ಪ್ರತಿಯನ್ನ, ಸರ್ಟಿಫೈಡ್ ಕಾಪಿಯನ್ನ ತರೋದಕ್ಕೆ ಬೆಂಗಳೂರಿಗೆ ಖುದ್ದು ಲೋಕಾಯುಕ್ತ ಎಸ್ಪಿಯೇ ಬರ್ತಿದ್ದಾರೆ. ಮೈಸೂರಿನಿಂದ ಬೆಂಗಳೂರಿಗೆ ತೆರಳಿದ್ದಾರೆ ಎಸ್ಪಿ ಉದೇಶ್. ಮೊದಲು ಇನ್ಸ್ಪೆಕ್ಟರ್ನ ಕಳಿಸಿದ್ರು, ನಂತರ ತಾವೇ ಖುದ್ದು ಲೋಕಾಯುಕ್ತ ಎಸ್ಪಿ ಉದೇಶ್ ಈಗ ಬೆಂಗಳೂರಿಗೆ ಹೊರಟಿದ್ದಾರೆ. ಸರ್ಟಿಫೈಡ್ ಕಾಪಿಯನ್ನು ಪಡೆದ ನಂತರ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ. ನಿನ್ನೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸ್ಪಷ್ಟವಾದಂತಹ ಆದೇಶ ಹೊರಬಿತ್ತು. 3 ತಿಂಗಳ ಕಾಲಾವಕಾಶ ಕೊಡಲಾಗಿದೆ. ತನಿಖೆ ನಡೆಸಿ ವರದಿಯನ್ನ ಕೊಡುವಂತೆ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆ ಕೊಡಲಾಗಿತ್ತು. ಈಗ ಲೋಕಾಯುಕ್ತ ಎಸ್ಪಿ ಉದೇಶ್ ಖುದ್ದು ತಾವೇ ಕೋರ್ಟ್ನ ಆದೇಶದ ಪ್ರತಿ, ಸರ್ಟಿಫೈಡ್ ಕಾಪಿಯನ್ನ ತರುವುದಕ್ಕೆ ಬೆಂಗಳೂರಿಗೆ ಬರ್ತಿದ್ದಾರೆ. ಆರಂಭದಲ್ಲಿ ಇನ್ಸ್ಪೆಕ್ಟರ್ನ ಕಳಿಸಿದ್ದಾರೆ ಎನ್ನುವಂತಹ ಮಾಹಿತಿ ಇತ್ತು, ಆದರೆ ಈಗ ಖುದ್ದು ತಾವೇ ಹೊರಟಿದ್ದಾರೆ. ಈ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧು. ಈಗ ಸಂಪರ್ಕದಿದ್ದಾರೆ. ಮಧು, ನಾವಾಗ್ಲೇ ಮಾತನಾಡ್ತಾ ಇದ್ವಿ ಸರ್ಟಿಫೈಡ್ ಕಾಪಿಯನ್ನು ತರೋದಕ್ಕೆ ಇನ್ಸ್ಪೆಕ್ಟರ್ ಬೆಂಗಳೂರಿಗೆ ಬಂದಿದ್ದಾರೆ ಅಂತ. ಈಗ ನೋಡ್ತಾ ಹೋದ್ರೆ ಎಸ್ಪಿ ಹೊರಟಿದ್ದಾರೆ ಅಂತಂದ್ರೆ ಅದೇನು ಕಾನೂನು ಪ್ರಕಾರ ಅವರೇ ಬಂದು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿಯಮಗಳಿದೆಯಾ, ಅಥವಾ ಯಾವ ಕಾರಣಕ್ಕಾಗಿ ಖುದ್ದು ಎಸ್ಪಿ ಹೊರಟಿರುವಂಥದ್ದು? ಏನಾದರೂ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆಯಾ ಬೆಳವಣಿಗೆ ಕುರಿತಂತೆ? ಪ್ರಥಮ ಏನಂದರೆ ಪ್ರಕರಣದ ಗಂಭೀರತೆ ಅಷ್ಟೇ ಇಲ್ಲಿ, ಅಂದರೆ ಗಂಭೀರವಾದ ಪ್ರಕರಣ ಆಗಿರೋ ಕಾರಣಕ್ಕಾಗಿಯೇ ಕೂಡ, ಅಂದರೆ ಕ್ಷಣಕ್ಕೂ ಕೂಡ ಅದರ ಗಂಭೀರತೆಯನ್ನು ಹೆಚ್ಚು ಮಾಡ್ಕೊಳ್ತಾ ಇರೋ ಕಾರಣಕ್ಕಾಗಿ ಕೂಡ ಬೆಳಗ್ಗೆ ಏನು ಲೋಕಾಯುಕ್ತ ಇನ್ಸ್ಪೆಕ್ಟರ್ನ ಈ ಒಂದು ಆದೇಶದ ಪ್ರತಿಯನ್ನು ತರಲಿಕ್ಕೆ ಕಳಿಸಲಾಗಿತ್ತು, ಯಾವಾಗ ಅದು ಕ್ಷಣಕ್ಕೂ ಗಂಭೀರತೆಯನ್ನು ಪಡ್ಕೊಳ್ತಾ ಹೋಗ್ತು ಪ್ರಕರಣ, ಖುದ್ದು ನೇರವಾಗಿ ಎಸ್ ಪಿ ಅವರೇ ಹೋಗಿರ್ತಕ್ಕಂಥದ್ದು. ಅಂದರೆ ಒಂದು ವೇಳೆ ಏನಾದರೂ ಇನ್ಸ್ಪೆಕ್ಟರ್ ಅವ್ರ ಕೈಗೆ ಪ್ರತಿ ಸಿಗದೇ ಇದ್ದರೆ ಮತ್ತೊಂದು ದಿನ ಡಿಲೇ ಆಗುತ್ತೆ, ಲೋಕಾಯುಕ್ತದಿಂದನೂ ಕೂಡ ಈ ರೀತಿಯಾದ ಡಿಲೇಗಳಾಗ್ತು ಅನ್ನೋ ಒಂದು ಮಾತುಗಳು ಬರುತ್ತೆ. ಜೊತೆಗೆ ಮಾಧ್ಯಮಗಳಲ್ಲೂ ಕೂಡ ಹೆಚ್ಚು ಸುದ್ದಿ ಆಗ್ತದೆ. ಜೊತೆಗೆ ಕ್ಷಣಕ್ಕೂ ಇಡೀ ಪ್ರಕರಣ ಏನಿದೆ ಅದರಲ್ಲೂ ಕೂಡ ಮುಖ್ಯಮಂತ್ರಿಯವರ ವಿರುದ್ಧವಾಗಿ ಎಫ್ಐಆರ್ನ ದಾಖಲು ಮಾಡಿ ತನಿಖೆ ಮಾಡಬೇಕಾಗಿರ್ತಕ್ಕಂಥ ಪ್ರಕರಣ ಆಗಿರ್ತಕ್ಕಂಥದ್ದು. ಬೆಳಗ್ಗೆಯಿಂದನೂ ಕೂಡ ಆದರೂ ತನ್ನ ಗಂಭೀರತೆಯನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ. ಯಾಕಂತಂದರೆ ನಿನ್ನೆ ಆದೇಶ ಆಗಿತ್ತು, ಆದೇಶ ಆದ ನಂತರದಲ್ಲಿ ಲೋಕಾಯುಕ್ತ ಕೋರ್ಟ್ ಅಂದರೆ ಲೋಕಾಯುಕ್ತ ಆಫೀಸ್ಗೆ, ಕಚೇರಿಗೆ ಆ ಒಂದು ಪತ್ರ ಬರುತ್ತೆ. ಪತ್ರ ಬಂದಾದ ನಂತರದಲ್ಲಿ ಎಫ್ಐಆರ್ನ ದಾಖಲು ಮಾಡ್ತಾರೆ ಅಂತೇಳಿ ಅಂದ್ಕೊಂಡಿದ್ವಿ. ಈಗ ಆರಂಭದಲ್ಲಿ ಇನ್ಸ್ಪೆಕ್ಟರ್ ಅವರು ಹೋಗಿದ್ರು, ಆದರೆ ಅವರ ಜೊತೆಯಲ್ಲಿ ಈಗ 1 ಗಂಟೆಗಳ ನಂತರದಲ್ಲಿ ಎಸ್ ಪಿ ಅವರೇ ನೇರವಾಗಿ ಹೋಗಿರ್ತಕ್ಕಂಥದ್ದನ್ನು ಗಮನಿಸೋದೇ ಆದರೆ ಲೋಕಾಯುಕ್ತರು ಕೂಡ ಈಗ ಪ್ರಕರಣ ಏನು ಕ್ಷಣಕ್ಕೂ ಗಂಭೀರತೆಯನ್ನು ಪಡ್ಕೊಳ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ತಾವೇ ಖುದ್ದು ಹೋಗಿ ತೆಗೆದುಕೊಂಡು ಬರಲಿಕ್ಕೆ ಹೋಗಿರುವಂಥದ್ದು ಈಗ ಸ್ಪಷ್ಟ ಆಗ್ತಾ ಇದೆ. ಬಹುಶಃ ಅವರು ಇವತ್ತು ಹೋಗಿ ಕೋರ್ಟ್ನಲ್ಲಿ ತಂದ್ರೂ ಕೂಡ ತರುವಂಥದ್ದು ಸಂಜೆ ಆಗ್ಬೋದು. ಸಂಜೆ ಆಗುವಂಥ ಕಾರಣಕ್ಕಾಗಿ ಬಹುಶಃ ಅದು ಇವತ್ತು ಸಂಜೆ ಏನಾದರೂ ಎಫ್ಐಆರ್ ದಾಖಲಾಗುತ್ತಾ, ಎಫ್ಐಆರ್ನ ಮಾಡ್ತಾರಾ, ಅಥವಾ ನಾಳೆವರೆಗೂ ಇದಕ್ಕೆ ಎಫ್ಐಆರ್ಗೆ ವೆಯ್ಟ್ ಮಾಡಬೇಕಾ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಪ್ರತಿಮಾ. ಅಂದ್ರೆ ಮಧು, ಈಗಾಗಲೇ ನಾವು ಗಮನಿಸಿದ್ವಿ, ದೂರದಾರರು ಕೂಡ ಲೋಕಾಯುಕ್ತ ಪೊಲೀಸರ ಮೇಲೆ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಸಿದ್ದರಾಮಯ್ಯನವರು ಆ ಕುರ್ಚಿಯಲ್ಲಿ ಇದ್ದುಕೊಂಡೇ ತನಿಖೆ ಎದುರಿಸೋದಕ್ಕಾಗತ್ತಾ, ಪಾರದರ್ಶಕವಾಗಿ ತನಿಖೆ ನಡೀತಾ ಅನ್ನುವಂತಹ ಹಲವು ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ಯಾವುದೇ ಅನುಮಾನಕ್ಕೂ ಆಸ್ಪದ ಆಗಬಾರ್ದು, ವಿಳಂಬ ಆಗಬಾರ್ದು, ಆ ದೃಷ್ಟಿಯಿಂದಾಗಿ ಖುದ್ದು ಎಸ್ ಪಿ ಬರ್ತಾ ಇರೋದಾ ಅಂತ ಅನಿಸುತ್ತೆ ನೋಡ್ತಾ ಹೋದ್ರೆ, ಪ್ರಕ್ರಿಯೆಗಳನ್ನ ಬಹಳಷ್ಟು ಕ್ವಿಕ್ ಆಗಿ ಮಾಡೋದಕ್ಕಾಗಿ. ಸಹಜವಾಗಿಯೇ ಕೂಡ, ಯಾಕಂತ ಹೇಳಿದ್ರೆ ಈಗಾಗಲೇ ಕೂಡ ಲೋಕಾಯುಕ್ತದ ವಿಚಾರಕ್ಕೆ ಬರೋದಾದ್ರೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಜನರು ಈ ಒಂದು ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಖುದ್ದು ದೂರುದಾರ ಆಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಕೂಡ ಇಂಥದ್ದೊಂದು ಆತಂಕವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವರ ಅಂದರೆ ಮುಖ್ಯಮಂತ್ರಿಗಳ ಅಡಿಯಲ್ಲೇ ಲೋಕಾಯುಕ್ತ ಬರೋ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳನ್ನು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಅವರ ಕೈ ಕೆಳಗಿರ್ತಕ್ಕಂಥ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ಈಗ ಕೋರ್ಟ್ ಏನು ಲೋಕಾಯುಕ್ತಕ್ಕೆ ಈ ತನಿಖೆಯನ್ನು ವಹಿಸಿ ಏನು ಆದೇಶವನ್ನು ಮಾಡಿದೆ, ಅದರ ಮೇಲೆ ನಾನು ಮೇಲ್ಮನವಿಯನ್ನು ಹೋಗ್ತೀನಿ. ಈ ಪ್ರಕರಣ CBIಗೆ ಹೋಗಬೇಕು, CBIಗೆ ಹೋದಂಥ ಸಂದರ್ಭದಲ್ಲೇ ಕೂಡ ನಿಷ್ಪಕ್ಷಪಾತವಾದಂಥ ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂತೇಳಿ. ಆಮೇಲೆ ದೂರುದಾರರು ಇತ್ತೀಚೆಗೆ ನಡೆದಂಥ 1-2-3 ಇನ್ಸಿಡೆಂಟ್ಗಳನ್ನು ಕೂಡ ಹೇಳಿದ್ರು. ಮತ್ತೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಲೋಕಾಯುಕ್ತ ಅವರು ಕೊಟ್ಟಿರ್ತಕ್ಕಂಥ ವರದಿ ಏನಿದೆ, ವರದಿಯನ್ನು ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯ
ತಿರಸ್ಕಾರವನ್ನೇ ಚೀಮಾರಿ ಹಾಕಿದೆ ಆ ವರದಿಯ ವಿರುದ್ಧವಾಗಿ. ಜೊತೆಗೆ ನಾಗೇಂದ್ರ ಪ್ರಕರಣ ಏನಿತ್ತು, ನಾಗೇಂದ್ರ ಪ್ರಕರಣದಲ್ಲಿ SIT ಅವರು ಮಾಡಿದಂತಹ ತನಿಖೆ ಇರ್ಬೋದು, ಅದಕ್ಕೆ ED ಅವರು ಮಾಡಿರ್ತಕ್ಕಂಥ ತನಿಖೆಗಳು, ಈ ವ್ಯತ್ಯಾಸಗಳೆಲ್ಲವನ್ನೂ ಗಮನಿಸಿಕೊಂಡಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಸರಿಯಾದ ತನಿಖೆನ ಮಾಡೋಲ್ಲ ಅನ್ನೋದು ಒಂದ್ ಕಡೆಗಾದ್ರೆ, ಬಹುಶಃ ಈ ತರದ ಯಾವುದೇ ಮಾತುಗಳು ಲೋಕಾಯುಕ್ತ ಮೇಲೆ ಬರಬಾರ್ದು, ನಾವು ಡಿಲೇ ಮಾಡಬಾರ್ದು, ಮಾಡಿದ್ದೀವಿ ಅಂತೇಳಿ ಸಾರ್ವಜನಿಕ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಸಿಗುವಂಥ ಅವಕಾಶವನ್ನು ಬಳಸ್ಕೊಂಡು SP ಅವರೇ ನೇರವಾಗಿ ಹೋಗಿದ್ದಾರೆ. ತೆಗೆದುಕೊಂಡು ಬರುವಂಥದ್ದು, ಬಂದು FIR ದಾಖಲು ಮಾಡುವಂಥ ಪ್ರಕ್ರಿಯೆಗಳಾಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.